ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಹಿಂದಿನ ವಿಡಿಯೋದೊಳಗೆ ನಮ್ಮ ಚಾನಲ್ನಾಗ ಕರ್ನಾಟಕ ಸರ್ಕಾರದಿಂದ ಕಾಶಿ ಯಾತ್ರೆಗಾಗಿ ಸಬ್ಸಿಡಿ ಹಣವನ್ನು ನೀಡಲಾಗ್ತದ ಅನ್ನೋ ಒಂದು ವಿಡಿಯೋವನ್ನು ನಿಮಗಾಗಿ ಪಬ್ಲಿಷ್ ಮಾಡಿದ್ದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋದಾಗ ಕಾಶಿ ವಿಶ್ವನಾಥ ಟೆಂಪಲ್ಕ ಅಂದ್ರೆ ವಾರಣಾಸಿಗೆ ಕರ್ನಾಟಕದಿಂದ ಯಾತ್ರಾರ್ಥಿಗಳಿಗಾಗಿ ಸಹಾಯಧನವನ್ನ ನೀಡ್ತಾ ಇದ್ದಾರೆ. ಆ ಕುರಿತಾಗಿ ಸಂಪೂರ್ಣವಾಗಿ ವಿವರಣೆಯನ್ನ ಈ ವಿಡಿಯೋದೊಳಗೆ ನೋಡೋಣ. ಈ ರೀತಿಯಾಗಿ ಸರ್ಕಾರದಿಂದ ಸಬ್ಸಿಡಿ ಹಣವನ್ನ ಕಾಶಿ ಯಾತ್ರೆಗಾಗಿ ನೀಡ್ತಕ್ಕಂಥ ವಿಷಯವನ್ನ ನಿಮಗೆ ಹಿಂದಿನ ವಿಡಿಯೋದೊಳಗೆ ತಿಳಿಸಿದ್ನಿ. ಈ ಅರ್ಜಿಯನ್ನ ಯಾವ ರೀತಿ ನಾವು ಸಲ್ಲಿಸಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸಿದ್ನಿ. ಸೊ ಈ ವಿಡಿಯೋದಾಗ ಅರ್ಜಿಯನ್ನ ಆಲ್ರೆಡಿ ಸಲ್ಲಿಸಿರಲ್ಲ, ಕಾಶಿ ಯಾತ್ರಾ ಸಬ್ಸಿಡಿ ಹಣ ಈಗ ಅವರಿಗೆ ಬಂದ ಜಮಾ ಆಗೈತೆ. ಅಂದ್ರೆ ಅವ್ರ ಅರ್ಜಿಗಳೆಲ್ಲನೂ ಅಪ್ರೂವಲ್ ಆಗಿದಾವೆ. ನೀವು ಅರ್ಜಿ ಸಲ್ಲಿಸ್ರಿ, ಸಬ್ಸಿಡಿ ಹಣವನ್ನು ಪಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋದೊಳಗೆ ಅವರ ಅರ್ಜಿಗಳು ಯಾವ ರೀತಿ ಅಪ್ರೂವಲ್ ಆದವು, ಹಣ ಅವರಿಗೆ ಎಷ್ಟು ದಿನಕ್ಕೆ ಜಮಾ ಆಯಿತು ಅನ್ನೋದು ಸಂಪೂರ್ಣವಾಗಿ ನೋಡೋಣ. ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಒಂದಿಷ್ಟು ಅನುಮಾನಗಳನ್ನು ಹುಟ್ಟಾಕೋದು ಸುಳ್ಳಲ್ಲ. ಯಾಕಂದ್ರೆ ಇಲ್ಲಿ ಕೂಡ ಅದೇ ರೀತಿಯಾದ ಕೆಲವೊಂದಿಷ್ಟು ಅನುಮಾನಗಳು ಹುಟ್ಟು ಬರ್ತಾವ. ಇರಲಿ, ಈ ಅನುಮಾನಗಳ ಏನೇ ಇದ್ರು ಅದಕ್ಕೊಂದು ಪರಿಹಾರ ಅಂತೇಳಿ ಇದ್ದೇ ಇರ್ತೈತಿ. ಇದಕ್ಕೂ ಕೂಡ ಒಂದು ಪರಿಹಾರ ಐತಿ. ಈಗ ಈ ವಿಷಯ ಯಾಕೆ ಇಲ್ಲಿ ಬಂತಪ್ಪ ಅಂದ್ರೆ, ಗೌರ್ಮೆಂಟ್ ಕೆಲವೊಂದಿಷ್ಟು ಸ್ಕೀಮ್ಗಳನ್ನ ತರ್ತೈತಿ. ಆದ್ರೆ ಸಮಯಕ್ಕೆ ಸಂಬಂಧಪಟ್ಟಂಗ ಆ ಸ್ಕೀಮನ್ನು ಒಪ್ಕೊಳ್ಳಾಕ ಗೌರ್ಮೆಂಟ್ ರೆಡಿ ಇರಂಗಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ನಮಗೆ ಅಪ್ಲಿಕೇಶನ್ ಹಾಕುವಾಗ ಬಾಂಡನ್ನು ಗೌರ್ಮೆಂಟ್ದವ್ರು ಕೇಳ್ತಾರೆ. ಆದ್ರೆ ಆ ಬಾಂಡ್ ಡಿಜಿಟಲ್ ಬಾಂಡ್ಗಳನ್ನು ನಮ್ಮ ಕಡೆ ಈಗ ಸ್ಕೀಮ್ಗಳನ್ನು ಹೊರಗೆ ತಂದಿದ್ದು ಗೌರ್ಮೆಂಟ್. ಆದ್ರೆ ಅದೇ ಗೌರ್ಮೆಂಟ್ಗೆ ನಾವು ಅದೇ ಡಿಜಿಟಲ್ ಬಾಂಡನ್ನು ಅಪ್ಲಿಕೇಶನ್ನ ಹಾಕುವಾಗ ಅಟ್ಯಾಚ್ ಮಾಡಿದ್ರೆ ಅದನ್ನು ಅಪ್ರೂವಲ್ ಮಾಡೋಕೆ ಅವರ ರೆಡಿ ಇಲ್ಲ. ಸೊ ಈಗ ಅದಕ್ಕೆ ಅವ್ರು ಏನು ಮಾಡ್ತಾರೋ, ನಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡೋಕೆ ಆ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ನಾವು ಕೇಸ್ ವರ್ಕರ್ ಹತ್ರ ಹೋಗಿ ವೆರಿಫೈ ಮಾಡಿಸ್ಬೇಕು ಅಂತೇಳಿ ಅವರ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲೊಂದಿಷ್ಟು ಕನ್ಫ್ಯೂಷನ್ಗಳು ಮೂಡಿ ಬರ್ತಾವೆ. ಆದ್ರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರ್ತೈತಿ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೇಸ್ ವರ್ಕರ್ ಹತ್ರ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದ್ರೆ, ನೀವು ವೆರಿಫೈ ಮಾಡಿರೋ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ನಿಮ್ಮ ಅರ್ಜಿ ಅಪ್ರೂವಲ್ ಆಗೋದು ಖಂಡಿತ. ಮತ್ತು ಇನ್ನೊಂದು ವಿಷಯ ನಮಗೆ ನೆನಪಿರಲಿ, ಒಂದು ವರ್ಷಕ್ಕೆ ಈ ಯೋಜನೆ ಒಳಗೆ 30,000 ಯಾತ್ರಾರ್ಥಿಗಳಿಗೆ ಮಾತ್ರ ಈ ಕಾಶಿ ಯಾತ್ರಾ ಸಬ್ಸಿಡಿ ಹಣ ಸಿಗ್ತತಿ. ಸೊ ಅದು ಕೂಡ ನಿಮ್ಗೆ ಮೈಂಡಲ್ಲಿ ಇರ್ಬೇಕು. ಯಾಕಂದ್ರೆ ಅಪ್ಲಿಕೇಶನ್ ನಾನು ಹಾಕಿದ್ದೆ, ಅಪ್ರೂವಲ್ ಆಗಲಿಲ್ಲ, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಅಂತೇಳಿ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ಇಲ್ಲಿ ಸಲ್ಲಿಸಿರ್ತಕ್ಕಂಥ ಪ್ರತಿಯೊಂದು ಅರ್ಜಿಯನ್ನು ವೆರಿಫೈ ಮಾಡಿ ಅಪ್ರೂವಲ್ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರನ ಮಾಡ್ತೈತಿ. ಹಾಗಾಗಿ ಈ ವರ್ಷಕ್ಕೆ ಸಂಬಂಧಪಟ್ಟಂಗ ನಮ್ಮಲ್ಲಿ 40ಕ್ಕೂ ಹೆಚ್ಚು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಈ ಕಾಶಿ ಯಾತ್ರಾ ಸಬ್ಸಿಡಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ವಿ. ಅದರೊಳಗೆ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳು ಅಪ್ರೂವಲ್ ಆಗಿದ್ದಾವೆ, ಇನ್ನೊಂದಿಷ್ಟು ರಿಜೆಕ್ಟೂ ಆಗಿಲ್ಲ, ಅವು ಪೆಂಡಿಂಗ್ ಒಳಗೆ ಕುಂತವ. ಇವಾಗ ಈ ಪೆಂಡಿಂಗ್ ಇರೋ ಅಪ್ಲಿಕೇಶನ್ಸ್ ಅಪ್ರೂವಲು ಆಗ್ಬೋದು, ರಿಜೆಕ್ಟ್ನೂ ಆಗ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ 30,000 ಯಾತ್ರಾರ್ಥಿಗಳಿಗೆ ಈ ಸಬ್ಸಿಡಿ ಹಣವನ್ನು ಮಂಜೂರು ಮಾಡಲಾಗಿದ್ರೆ ಈ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ಬೋದು. ಒಂದು ವೇಳೆ 30,000 ಯಾತ್ರಾರ್ಥಿಗಳು ಕಂಪ್ಲೀಟ್ ಆಗದೇ ಇದ್ರೆ ಇದೇ ಅಪ್ಲಿಕೇಶನ್ಗಳು ನೀವು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿದ ನಂತರ ಅಪ್ರೂವಲ್ ಆಗಿ ನಿಮಗೆ ಸಬ್ಸಿಡಿ ಹಣ ಬಂದು ಜಮಾ ಆಗಬಹುದು. ಈ ರೀತಿ 2 ಚಾನ್ಸ್ ಈ ಅಪ್ಲಿಕೇಶನ್ ಹಾಕಿದವರಿಗೆ ಇವಾಗ ಲಭ್ಯದವು. ಸೊ ಮುಂದಿನ ಯಾತ್ರಾರ್ಥಿಗಳಿಗೆ ನಾನು ಹೇಳೋದು ಏನಪ್ಪ ಅಂದ್ರೆ, ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಅಟ್ಯಾಚ್ ಮಾಡಿದ್ರೆ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ನೀವು ಅಟ್ಯಾಚ್ ಮಾಡಿದ್ದ ಆದ್ರೆ ನಿಮ್ಮ ಅಪ್ಲಿಕೇಶನ್ನು ಅಪ್ರೂವಲ್ ಆಗುತ್ತೆ. ನಿಮಗೆ ಈ ಕಾಶಿ ಯಾತ್ರಾ ಸಬ್ಸಿಡಿ ಹಣ ಮಂಜೂರಾಗುತ್ತೆ. ಸಂದೇಹ ಇಲ್ಲ, ನಿಮ್ಮ ಅಕೌಂಟ್ಗೆ ಈ ಸಬ್ಸಿಡಿ ಹಣ ಬಂದು ಜಮಾ ಆಗ್ತದೆ. ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ಕಾಶಿಗೆ ತೆರಳಬೇಕನ್ನೋ ಒಂದು ಆಸೆ ಇರೋರಿಗೆ ಈ ವಿಡಿಯೋನ ಹಂಚಿಕೊಳ್ಳ್ರಿ. ನಮ್ಮ ಮೊದಲನೇ ವಿಡಿಯೋ ಕೂಡ ಈ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಅನ್ನೋ ಕುರಿತಾಗಿ ಮಾಡಿದ್ದದ. ಆ ವಿಡಿಯೋನೂ ಕೂಡ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ತಿಳಿಸಿದ್ರೆ ಅವರು ಕೂಡ ಈ ಯೋಜನೆ ಒಳಗೆ ಫಲಾನುಭವಿಗಳಾಗ್ಬೋದು. ಮತ್ತು ಈ ಇನ್ನೊಂದು ಮಾಹಿತಿ ಏನು ಹೇಳಬೇಕಪ್ಪ ಅಂದ್ರೆ, ನಾನೀಗ ಆಲ್ರೆಡಿ ಈ ವರ್ಷಕ್ಕೆ ಸಂಬಂಧಪಟ್ಟಂಗೆ 40ಕ್ಕೂ ಹೆಚ್ಚು ಅಪ್ಲಿಕೇಶನನ್ನು ಸಲ್ಲಿಸಿದ್ನಿ. ಈ ಅಪ್ಲಿಕೇಶನ್ ಒಳಗೆ ನಮ್ಮ ಊರಾಗೀಗ ಆಲ್ಮೋಸ್ಟ್ ಈ ಅರ್ಧದಷ್ಟು ಜನ ಈ ಸಬ್ಸಿಡಿ ಹಣದ ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅಂತ ಹೇಳೋಕೆ ನನಗೆ ಸಂತೋಷ ಅನ್ನಿಸ್ತದೆ. ಸೊ ಹಾಗಾಗಿ ಮುಂದಿನ ವರ್ಷಕ್ಕೆ ಯಾರಾದರೂ ಕಾಶಿಗೆ ನೀವು ತೆರಳುವವರಿದ್ರೆ ಅಂದರೆ ಈ ಯೋಜನೆಯ
ಅಡಿ ಒಳಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಲಾಭವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ರೀ. ಹಾಗಾದ್ರೆ ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಈ ವಿಡಿಯೋವನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ರಿ, ಅವರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ್ರಿ. ನಮಸ್ಕಾರ, ಬಾಯ್.